ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಅಂಡ್ ರಾಜು ಅಡ್ವೆಂಚರ್ ಕ್ವೆಸ್ಟ್. ನಾವಿವತ್ತು ಹೋಗ್ತಾ ಇರೋದು ಮಂದರಗಿರಿ ಬೆಟ್ಟಕ್ಕೆ. ಈ ಸ್ಥಳ ಬೆಂಗಳೂರಿಂದ ಸರಿಸುಮಾರು 60 ಕಿಲೋಮೀಟರ್ ಇದೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಂಟ್ರಿ ಟಿಕೆಟ್ ಇರುತ್ತೆ. ಹಾಗೆ ಇಲ್ಲೂ ಎಂಟ್ರಿ ಟಿಕೆಟ್ ಇತ್ತು. 50 ರೂಪಾಯಿ ಟಿಕೆಟ್ ತಗೊಂಡು ಮುಂದೆ ಹೊರಟ್ವಿ. ಮುಂದೆ ಹೊರಟಂಗೆ ನಮಗೆ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಇತ್ತು. ಇಲ್ಲಿ ಬಂದು ಲೆಫ್ಟಲ್ಲೂ ಪಾರ್ಕಿಂಗ್ ಇದೆ, ರೈಟಲ್ಲೂ ಪಾರ್ಕಿಂಗ್ ಇದೆ. ನಾವು ರೈಟ್ ಸೈಡಿಗೆ ತಗೊಂಡ್ವಿ, ಯಾಕಂದರೆ ಬೆಟ್ಟದ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಂದ. ಬೆಳಗ್ಗೆನೆ ಬೇಗ ಹೋಗಿರೋದ್ರಿಂದ ನಮಗೇನು ಅಷ್ಟು ವೆಹಿಕಲ್ಸ್ ಇರಲಿಲ್ಲ. ಹಾಗೆ ಇಲ್ಲಿ ನವಿಲ್ ಸೌಂಡ್ ಮಾತ್ರ ತುಂಬ ಸೂಪರಾಗಿ ಕೇಳಿಸ್ತಿತ್ತು. ನಾವು ಬೆಳಗ್ಗೆ ಬಂದಿರೋದ್ರಿಂದ ಬರ್ಡ್ ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಿತ್ತು. ಹಾಗೆ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ನಾವು ಮನೆಯಿಂದನೇ ಊಟ ತಂದಿದ್ವಿ. ಆ ಊಟ ಮಾಡಿಕೊಂಡು ಮುಂದೆ ಹೊರಟ್ವಿ. ಇಲ್ಲೂ ನಮಗೆ ಎಂಟ್ರಿ ಟಿಕೆಟ್ ಇತ್ತು. 10 ರೂಪಾಯಿ ಎಂಟ್ರಿ ಟಿಕೆಟ್ ತೊಗೊಂಡು ಮುಂದೆ ಹೊರಟ್ವಿ. ಮುಂದೆ ಹೊರಟಂಗೆ ನಮಗೆ ಇಲ್ಲಿ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಸಿಕ್ಕಿತ್ತು. ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಶ್ರೀ ಚಂದ್ರಪ್ರಭು ಅವ್ರದ್ದು ಸ್ಟ್ಯಾಚ್ಯೂ ಆಗಿರುತ್ತೆ. ಈ ಸ್ಟ್ಯಾಚ್ಯೂ ಕೆಳಗಡೆ ಒಂದು ಕಲಾಕೃತಿ ನೋಡ್ಬೋದು. ಯಾವುದೇ ಜಾತಿ ಭೇದ ಭಾವ ಇಲ್ಲ ಅನ್ನೋದನ್ನ ಪ್ರೆಸೆಂಟ್ ಮಾಡುತ್ತೆ ಇದು. ನನಗಂತೂ ಈ ಥೀಮ್ ತುಂಬ ಇಷ್ಟ ಆಯಿತು. ಇದೊಂದು ಓಪನ್ ಟೆಂಪಲ್ ಆಗಿರೋದ್ರಿಂದ ಪೀಕಾಕ್ ಸೌಂಡು ನಮಗೆ ಆವಾಗಲೂ ಕೇಳಿಸ್ತಿತ್ತು. ನಾವಂತೂ ಹುಡುಕಿ ಸಾಕಾಯಿತು. ನಮಗಂತೂ ಪೀಕಾಕ್ ಕಾಣಿಸಿಲ್ಲ, ನಿಮಗೆ ಕಾಣಿಸಿದ್ರೆ ಕಾಣಿಸ್ಬೋದು. ಒಂದ್ಸತಿ ಈ ಪ್ಲೇಸ್ನ ವಿಸಿಟ್ ಮಾಡಿ ನೋಡಿ, ನಿಮಗೂ ಖುಷಿ ಆಗುತ್ತೆ. ಹಾಗೆ ಪೀಕಾಕ್ ಹುಡುಕ್ತಾ ಅಲ್ಲೇ ಪಕ್ಕದಲ್ಲಿರೋ ಪೀಕಾಕ್ ಟೆಂಪಲ್ ನಮ್ಮ ಕಣ್ಣಿಗೆ ಬಿತ್ತು. ಇದು ಗುರು ಮಂದಿರ ಅಂತಲೂ ಕರೀತಾರೆ. ನಾವು ನೆಕ್ಸ್ಟ್ ಹೊರಟಿದ್ದೆ ಗುರು ಮಂದಿರ ಕಡೆ. ನೀವು ನೋಡ್ಬೋದು, ಇದೇ ಗುರು ಮಂದಿರದ ದಾರಿ. ನೀವು ನೋಡ್ತಾ ಇರೋ ಥರನೇ ಇದು ಗುರು ಮಂದಿರದ ಫ್ರಂಟ್ ವ್ಯೂ. ಇದು ಗುರು ಮಂದಿರ. ಇಲ್ಲಿ ಬಂದ್ಬಿಟ್ಟು ಫೋನ್ಸ್ ಎಲ್ಲ ಅಲ್ಲೋ ಇರಲ್ಲ, ಸೈಲೆಂಟ್ ಆಗಿರಬೇಕಾಗುತ್ತೆ. ನಮ್ಮ ಫೋನ್ಸ್ ಎಲ್ಲ ಸೈಲೆಂಟ್ ಮಾಡಿ ಹೋಗಬೇಕಾಗುತ್ತೆ. ಇದನ್ನು ಪೀಕಾಕ್ ಟೆಂಪಲ್ ಅಂತಲೂ ಕರೀತಾರೆ. ಇಲ್ಲಿ ಫೋಟೋಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫೋಟೋಸ್ ತೊಗೊಳಕ್ಕಂತೂ ಏಲ್ ಮಾಡಿಸಿದ ಜಾಗ ಆಗಿದೆ. ಹಾಗೆ ನಾವು ಒಂದೆರಡು ಫೋಟೋಸ್ ತೊಗೊಂಡು ಮುಂದೆ ಹೊರಟ್ವಿ. ಈ ಬೆಟ್ಟದಲ್ಲಿ ಬಂದ್ಬಿಟ್ಟು 435 ಸ್ಟೆಪ್ಸ್ ಇದೆ. ಇಲ್ಲಿ 2 ways ಇದೆ. ಸ್ಟೆಪ್ಸಲ್ಲೂ ಹೋಗ್ಬೋದು, ಹಾಗೆ ವೆಹಿಕಲಲ್ಲೂ ಹೋಗ್ಬೋದು. ನಾವು ವೆಹಿಕಲಲ್ಲಿ ಹೋಗೋಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾಕಂದರೆ ವ್ಯೂ ಪಾಯಿಂಟ್ಗೋಸ್ಕರ. ಒಂದು ಸ್ವಲ್ಪ ದೂರ ಬೆಟ್ಟ ಹತ್ಕೊಂಡು ಹೋಗಿದ್ದೆ, ನಮಗೆ ಕಾಣಿಸಿದ್ದು ಈ ಕೆರೆ. ನೀವು ಇಲ್ಲಿ ಬೇಕಾದರೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. ಇದೇ ಮ್ಯಾದಲಕೆರೆ. ಇಲ್ಲಿ ಯಾವುದೇ ಥರ ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಅಂತ ಇರಲ್ಲ. ನೀವು ರೋಡಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. ಗಾಡಿ ಯಾವುದಾದ್ರೆ ಏನು, ಗಾಡಿ ಓಡಿಸೋನು ಗಟ್ಟಿಯಾಗಿರಬೇಕು. ಇಲ್ಲ ಅಂದರೆ ನೀವೇ ನೋಡ್ದಂಗೆ ಇದು ಸ್ಲೋಪ್ ಏರಿಯಾ ಆಗಿರೋದ್ರಿಂದ ಅವರು ಗುಡ್ಕೊಂಡು ಕೆಳಗಡೆ ಹೋಗಿ ಬಿದ್ದಿರೋರು. ನೀವು ಬರಬೇಕಾದ್ರೆ ಹುಷಾರಾಗಿ ಬನ್ನಿ. ಮೇಲೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೊರಟ್ವಿ.
ಗಿರಿಯಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಮುಂದೆ ಹೊರಟ್ವಿ. ಮುಂದೆ ಹೊರಟಂಗೆ ಇಲ್ಲಿ ಒಂದು ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಹಾಗೆ ವ್ಯೂ ಪಾಯಿಂಟು ನೋಡ್ಬೋದು. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ. ಹಾಗೆ ದೇವಸ್ಥಾನ ಒಳಗಡೆ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ 5 ಟೆಂಪಲ್ಸ್ ಇದೆ ನಮಗೆ. ಟೆಂಪಲ್ಸ್ ಎಲ್ಲ ನೋಡಿಕೊಂಡು ಹಾಗೆ ಇಲ್ಲಿರೋ ಯೂನಿಕ್ ಪ್ಲೇಸಿಗೆ ಬಂದ್ವಿ. ಇದೇ ಮಾನವ ನಿರ್ಮಿತ ಮರ. ಈ ಮರದ ಸುತ್ತ ನಾನು ಅಬ್ಸರ್ವ್ ಮಾಡ್ದಂಗೆ ಗಂಡ್ಮಕ್ಳೇ ಸಪ್ರೇಟು, ಪ್ರಾಣಿಗಳೇ ಸಪ್ರೇಟು, ಸಾಧುಗಳೇ ಸಪ್ರೇಟು, ಹೆಣ್ಮಕ್ಳು ಸಪ್ರೇಟು, ಗುರುಗಳು ಸಪ್ರೇಟು, ಆ ಥರ ಸಪ್ರೇಟಾಗಿ ಕೂತಿದ್ದಾರೆ. ಎಲ್ಲರೂ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದಾರೆ. ಹಾಗೆ ನೀವು ನೋಡ್ದಂಗೆ ಮೇಲೆ ಗುರುಗಳು ಕೂತಿದ್ದಾರೆ. ಹಾಗೆ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲಂತೂ ತುಂಬ ಫೋಟೋಸ್ ತೊಗೊಂಡ್ವಿ ನಾವು. ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇದು ಸ್ಟೆಪ್ಸಿಂದ ಬರೋ ದಾರಿ. ಹಾಗೆ ಇಲ್ಲೇ ಟಿಕೆಟ್ ಕೌಂಟರ್ ಇರುತ್ತೆ. ನೀವು ನಡ್ಕೊಂಬಂದ್ರು ಬೈಕಲ್ಲಿ ಬಂದ್ರೂ ಟಿಕೆಟ್ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಅದು 5 ರೂಪೀಸ್ ಆಗಿರುತ್ತೆ. ಇದೇ ನಾವು ನೋಡಿದ್ದ ಪೀಕಾಕ್ ಟೆಂಪಲ್. ಹಾಗೆ ಇದೇ ದಾರಿಯಲ್ಲಿ ನಾವು ಬೆಟ್ಟದ ಮೇಲೆಗೆ ಬಂದಿದ್ವಿ. ಈ ಬೆಟ್ಟದಿಂದ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬೆಟ್ಟದ ಮೇಲೆ ಇರುವಂಥ ಚಿಕ್ಕ ಪುಟ್ಟ ಅಂಗಡಿಗಳು. ಹಾಗೆ ಇಲ್ಲಿ ವಾಶ್ರೂಮ್ಸು ಇದೆ. ವಾಶ್ರೂಮ್ಸ್ ಯೂಸ್ ಮಾಡ್ಕೋಬೋದು. ನಾವು ಬೆಟ್ಟ ಎಲ್ಲ ನೋಡಿಕೊಂಡು ಬೆಟ್ಟದಿಂದ ಇಳಿದ್ವಿ. ನಾವು ಇಳಿಯೋ ಟೈಮ್ಗಂತೂ ತುಂಬ ಜನ ಬರ್ತಿದ್ರು. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ನಾವು ಇಳಿಬೇಕಾದ್ರೆ ತುಂಬಾ ಜನ ಇದ್ದರು. ನೀವೇನಾದರೂ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಕೊಲೀಗ್ಸ್ ಜೊತೆ ಈ ಪ್ಲೇಸ್ನ ಖಂಡಿತ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ಸ್ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳೊಂದಿಗೆ ಶ್ರೀ ಅಂಡ್ ರಾಜು ಅಡ್ವೆಂಚರ್ ಕ್ವೆಸ್ಟ್ ಸೈನಿಂಗ್ ಆಫ್.